ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಗಾಂಧಿ ಕುಟುಂಬ ಬರೋಬ್ಬರಿ 54 ವರ್ಷಗಳಿಗಿಂತ ಹೆಚ್ಚು ಕಾಲ ಆಡಳಿತ ನಡೆಸಿದೆ. ಈ ಗಾಂಧಿ ಕುಟುಂಬಕ್ಕೆ ಮೂಲ ಪುರುಷ ಗಿಯಾಸುದ್ದೀನ್ ಗಾಜಿ. ಈತ ಒಬ್ಬ ಸುನ್ನಿ ಮುಸ್ಲಿಂ. ಹಾಗಾದ್ರೆ ಈತ ಯಾವುದಕ್ಕೆ ಭಯಪಟ್ಟು ಒಬ್ಬ ಹಿಂದುವಾಗಿ ಬದಲಾಗಿ ಬಿಡ್ತಾನೆ? ನೆಹರು ಹತ್ರ ಪ್ರೈವೇಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿರುವ ಎಂ ಮತೈ ಬರೆದಿರುವ ರೆಮಿನೆಸೆನ್ಸ್ ಆಫ್ ದಿ ನೆಹರು ಏಜ್ ಎಂಬ ಪುಸ್ತಕದಲ್ಲಿ ನೆಹರು ಅವರ ಮದುವೆ ಸಂಬಂಧಗಳ ಬಗ್ಗೆ ಏನು ಹೇಳಿದ್ದಾರೆ. ಹಾಗೆ ಅದೇ ಪುಸ್ತಕದಲ್ಲಿ 29ನೇ ಚಾಪ್ಟರ್ನಲ್ಲಿ ಶಿ ಎಂಬ ಹೆಸರಿನಿಂದ ಇಂದಿರಾ ಗಾಂಧಿಯವರಿಗೆ ಮತ್ತು ತಮಗಿರುವ ಲವ್ ಅಫೇರ್ ಬಗ್ಗೆ ಏನು ಹೇಳಿದ್ದಾರೆ. ಸೋನಿಯಾ ಗಾಂಧಿಯವರು ರಾಜೀವ್ ಗಾಂಧಿ ಅವರಿಗಿಂತ ಮುಂಚೆ 4 ವರ್ಷಗಳವರೆಗೆ ಒಬ್ಬ ಫುಟ್ಬಾಲ್ ಪ್ಲೇಯರ್ ಜೊತೆ ಪ್ರೀತಿ ಪ್ರೇಮವನ್ನ ನಡೆಸಿ ಯಾಕೆ ಬೇರೆಯಾದರು? ಹಾಗೆಯೇ ಸಂಜಯ್ ಗಾಂಧಿಯವರು ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಸುನ್ನತಿಯನ್ನ ಯಾಕೆ ಮಾಡಿಸ್ಕೊಳ್ಬೇಕಾಗಿ ಬರುತ್ತೆ? ಮೂಲತಃ ಮುಸ್ಲಿಮರವರಾಗಿದ್ದ ಗಾಂಧಿ ಪರಿವಾರದವರು ಯಾಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕ್ರಿಶ್ಚಿಯನ್ನರಿಂದ ಹಿಂದೂಗಳಾಗಿದ್ದು ಯಾಕೆ? ಕಾಂಗ್ರೆಸ್ಗೆ ಮುಸ್ಲಿಮರನ್ನ ಕಂಡ್ರೆ ಯಾಕೆಷ್ಟು ಪ್ರೀತಿ? ಇಂದಿರಾ ಗಾಂಧಿ ಯಾಕೆ ಮುಸ್ಲಿಂ ಯುವಕನನ್ನ ಮದುವೆಯಾದ್ರು? ಹೀಗೆ ಗಾಂಧಿ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ರಹಸ್ಯವಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಯಾರೂ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೋಸ್ಕರ ಸರಳ ಭಾಷೆಯಲ್ಲಿ ಹೇಳುವ ಪ್ರಯತ್ನ ನಮ್ಮದಾಗಿದೆ. ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು, ವಿಡಿಯೋಗೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಲೈಕ್ ಕೊಟ್ರಾ? ಧನ್ಯವಾದ. ಬನ್ನಿ ಹಾಗಾದ್ರೆ ಇಂಟ್ರೆಸ್ಟಿಂಗ್ ವಿಷಯದತ್ತ ಮುಂದೆ ಹೋಗೋಣ. ಗಾಂಧಿ ಕುಟುಂಬದ ಮೂಲ ಪುರುಷ ಗಿಯಾಸುದ್ದೀನ್ ಗಾಜಿ. ಈತ ಒಬ್ಬ ಸುನ್ನಿ ಮುಸ್ಲಿಂ. ಜವಾಹರ್ಲಾಲ್ ನೆಹರು ಅವರ ತಂಗಿಯಾದ ಕೃಷ್ಣ ಹಾತಿ ಸಿಂಗ್ ಅವರ ಪ್ರಕಾರ ತಮ್ಮ ತಾತ ಮೊಘಲ್ ಚಕ್ರವರ್ತಿಯಾದ ಬಹದ್ದೂರ್ ಶಾ ಜಾಫರ್ ಕಾಲದಲ್ಲಿ ಚೀಫ್ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದರೆ 1857ರಲ್ಲಿ ಸಿಪಾಯಿ ದಂಗೆಯ ನಂತರ ನೆಕ್ಸ್ಟ್ ಮಂತ್ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ ಮಧ್ಯಕಾಲದಲ್ಲಿ ಬ್ರಿಟಿಷರು ದೆಹಲಿಯನ್ನ ಆಕ್ರಮಿಸ್ಕೊಳ್ತಾರೆ. ಆ ಸಮಯದಲ್ಲಿ ಮೊಘಲ್ ಚಕ್ರವರ್ತಿಗಳ ಆಧಿಪತ್ಯವನ್ನ ಕಡಿಮೆ ಮಾಡೋದಕ್ಕೆ ಎಷ್ಟೋ ಜನ ಮುಸ್ಲಿಂ ಪ್ರಜೆಗಳನ್ನ ಸಾಯಿಸ್ತಾರೆ. ಇದರಿಂದ ಗಿಯಾಸುದ್ದೀನ್ ಖಾಜಿ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕಂತ ತಮ್ಮ ಹೆಸರನ್ನ ಗಂಗಾಧರ್ ಎಂಬ ಹಿಂದೂ ಹೆಸರಿಗೆ ಬದಲಾಯಿಸಿಕೊಂಡು ದೆಹಲಿಯಿಂದ ಆಗ್ರಾಗೆ ಹೋಗ್ತಾರೆ. ರಾಬರ್ಟ್ ಹಾರ್ಡಿ ಹ್ಯಾಡ್ರಿವ್ಸ್ ಬರೆದಿರುವ ಎ ಲ್ಯಾಂಪ್ ಫಾರ್ ಇಂಡಿಯಾ ದ ಸ್ಟೋರಿ ಆಫ್ ಮಡೆಂ ಪಂಡಿತ್ ಪ್ರಕಾರ ಬಹದ್ದೂರ್ ಶಾ ಜಾಫರ್ ಕಾಲದಲ್ಲಿ ಹಿಂದೂ ಮತಕ್ಕೆ ಸೇರಿದ ಕೇವಲ 2 ಮಾತ್ರ ಕೊತ್ವಾಲ್ನಲ್ಲಿ ಇರ್ತಾರೆ. ಇವರೇ ಬಾವು ಸಿಂಗ್ ಮತ್ತು ಕಾಶಿನಾಥ್. ಯಾಕಂದ್ರೆ ಆ ಸಮಯದಲ್ಲಿ ಹಿಂದೂಗಳಿಗೆ ಉನ್ನತ ಪದವಿಯನ್ನ ಕೊಡ್ತಾ ಇರಲಿಲ್ಲ. ಹಾಗೆ ಗಿಯಾಸುದ್ದೀನ್ ಗಾಜಿ ಕುಟುಂಬ ಆಗ್ರಾದಲ್ಲಿರುವ ಒಂದು ಕಾಲುವೆಯ ಪಕ್ಕ ವಾಸ ಮಾಡ್ತಾ ಇತ್ತು. ಸೊ ಹಿಂದಿಯಲ್ಲಿ ಕಾಲುವೆಯನ್ನ ನೆಹರ್ ಅಂತ ಕರೀತಾರೆ. ಅದಕ್ಕಾಗಿ ಆತ ತನ್ನ ಮನೆತನದ ಹೆಸರನ್ನ ನೆಹರು ಅಂತ ಬದಲಾಯಿಸಿಕೊಂಡು ಗಂಗಾಧರ್ ನೆಹರು ಆಗ್ತಾನೆ. ನಂತರ ಆತನ ಮಗನಾದ ಮೋತಿಲಾಲ್ ನೆಹರು ಪೂರ್ತಿಯಾಗಿ ಹಿಂದುವಾಗಿ ಬದಲಾಗಿ ಬಿಡ್ತಾನೆ. ಈ ಮೋತಿಲಾಲ್ ನೆಹರು ಅವರ ಮಗನೇ ಜವಾಹರ್ಲಾಲ್ ನೆಹರು. ನೆಹರುರವರು ಕೂಡ ಅಲಹಾಬಾದ್ನಲ್ಲಿರುವ ಮೇರ್ಗನ್ ಎಂಬ ಒಂದು ರೆಡ್ ಲೈಟ್ ಏರಿಯಾದಲ್ಲಿ ಜನಿಸ್ತಾರೆ. ಜವಾಹರ್ಲಾಲ್ ನೆಹರುರವರ ಹತ್ತಿರ ಪ್ರೈವೇಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ ಎಂಒ ಮತೈ ರೆಮಿನೆಸೆನ್ಸ್ ಆಫ್ ದಿ ನೆಹರು ಏಜ್ ಎಂಬ ಪುಸ್ತಕದಲ್ಲಿ ನೆಹರು ತನ್ನ ಹೆಂಡತಿಯಾದ ಕಮಲಾ ನೆಹರುರವರಿಗೆ ಗೊತ್ತಾಗದ ಹಾಗೆ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿರುವ ಲಾರ್ಡ್ ಮೌಂಟ್ ಬ್ಯಾಟನ್ ರವರ ಹೆಂಡತಿಯಾದ ಅಡ್ವನ್ ಮೌಲ್ಡ್ ಬ್ಯಾಟನ್ ಮತ್ತು ಸರೋಜಿನಿ ನಾಯ್ಡು ಅವರ ಮಗಳು ಆದಂತಹ ಪದ್ಮಜಾ ನಾಯ್ಡು ಅವರಂತಹ ಬಹಳಷ್ಟು ಜನರ ಹತ್ತಿರ ವಿವಾಹೇತರ ಸಂಬಂಧಗಳನ್ನ ಮುಂದುವರೆಸ್ತಾರೆ. ಬನಾರಸ್ನ ಶ್ರದ್ಧಾ ಮಾತಾ ಒಂದು ದಿನ ರಾತ್ರಿ ಸಮಯದಲ್ಲಿ ನೆಹರು ಅವರ ಮನೆಯಿಂದ ಹೊರಗೆ ಬರ್ತಾ ಇರುವುದನ್ನ ನಾನು ಗಮನಿಸಿದ್ದೇನೆ. ಹಾಗೆ 1949 ನವೆಂಬರ್ನಲ್ಲಿ ಸುದರ್ಶನ್ ಎಂಬ ವ್ಯಕ್ತಿ ಬೆಂಗಳೂರಿನ ಒಂದು ಕಾನ್ವೆಂಟ್ನಿಂದ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ದೆಹಲಿಗೆ ಬರ್ತಾನೆ. ಆತ ನೆಹರು ಅವರ ಹತ್ರ ಏನ್ ಹೇಳ್ತಾನೆ ಅಂದ್ರೆ, ಕೆಲವು ದಿನಗಳ ಹಿಂದೆ ನಾರ್ತ್ ಇಂಡಿಯಾದ ಒಬ್ಬ ಆಧ್ಯಾತ್ಮಿಕ ಯುವತಿ ನಮ್ಮ ಗಾರ್ಮೆಂಟ್ಗೆ ಬಂದು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆ ಮಗುವಿಗೆ ಜನ್ಮ ಕೊಟ್ಟ ಕೆಲವು ದಿನಗಳ ನಂತರ ಆಕೆ ಯಾರಿಗೂ ಹೇಳದ ಹಾಗೆ ಅಲ್ಲಿಂದ ಹೋಗಿದ್ದಾಳೆ. ಆದರೆ ತನ್ನ ಜೊತೆ ತಂದಿರುವ ಈ ಬ್ಯಾಗ್ ಅನ್ನ ಅಲ್ಲೇ ಮರೆತು ಹೋಗಿದ್ದಾಳೆ.
ಈ ಬ್ಯಾಗ್ನಲ್ಲಿ ಇರುವ ಲೇಟೆಸ್ಟ್ ಪ್ರಧಾನಿಯಾಗಿರುವ ಜವಾಹರ್ಲಾಲ್ ನೆಹರೂರವರ ಪ್ರೀತಿಯಿಂದ ಬರೆದಿರುವ ಲವ್ ಲೆಟರ್ಸ್ ಎಂದು ಹೇಳ್ತಾರೆ. ಇದಕ್ಕೆ ಕೋಪಗೊಂಡ ನೆಹರು ಅವರು ಏನೂ ಮಾತನಾಡದೆ ಕೋಪದಿಂದ ಆ ಲೆಟರ್ಸ್ ಎಲ್ಲವನ್ನೂ ಕೂಡ ಹರಿದು ಹಾಕಿ ಬಿಸಾಕ್ತಾರೆ. ಈ ಬಗ್ಗೆ ಎಂ.ಒ. ಮತೈ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಇನ್ನು ವಿವಾಹೇತರ ಸಂಬಂಧಗಳಿಂದಲೇ ನೆಹರು ಅವರು ಎಸ್ಟಿಡಿ ಅಂದರೆ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳಿಂದ ಸತ್ತು ಹೋಗ್ತಾರೆ ಎಂದು ಇಂದಿಗೂ ಕೂಡ ಕೆಲವು ಕಾನ್ಸ್ಪಿರಸಿ ಥಿಯರಿಗಳು ಇವೆ. ಜವಾಹರ್ಲಾಲ್ ನೆಹರು ಅವರ ಮಗಳು ಇಂದಿರಾ ನೆಹರು ಫ್ರಾನ್ಸ್ ಬರೆದಿರುವ ಇಂದಿರಾ ದ ಲೈಫ್ ಆಫ್ ಇಂದಿರಾ ನೆಹರು ಗಾಂಧಿ ಎಂಬ ಪುಸ್ತಕದಲ್ಲಿ ಇಂದಿರಾ ಗಾಂಧಿಯವರ ಲವ್ ಅಫೇರ್ಸ್ ಬಗ್ಗೆ ಬರೆದಿದ್ದಾರೆ. ಇಂದಿರಾ ನೆಹರು ಅವರು ಶಾಂತಿ ನಿಕೇತನದಲ್ಲಿ ಓದುತ್ತಾ ಇದ್ದಾಗ ಒಬ್ಬ ಜರ್ಮನಿ ಟೀಚರ್ ಜೊತೆ ಪ್ರೀತಿ ಶುರು ಮಾಡ್ತಾರೆ. ಆಕೆಯ ಪರಿವರ್ತನೆ ಇಷ್ಟವಾಗಿರುವುದರಿಂದ ರವೀಂದ್ರನಾಥ್ ಠಾಗೂರ್ ಅವರು ಅವರನ್ನ ಹೊರಗೆ ಕಳಿಸಿಬಿಡ್ತಾರೆ. ಆಕೆಯ ಪರಿವರ್ತನೆ ಇಷ್ಟವಾಗದೇ ಇದ್ದರಿಂದ ರವೀಂದ್ರನಾಥ್ ಠಾಗೂರ್ ಅವರನ್ನ ಹೊರಗಡೆ ಕಳಿಸ್ಬಿಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದರಿಂದ ತಾಯಿಯಾಗಿರುವ ಕಮಲಾ ನೆಹರು ಅವರು ಅನಾರೋಗ್ಯಕ್ಕೆ ಗುರಿಯಾಗಿರುವುದರಿಂದ ಇಂದಿರಾ ನೆಹರು ಅವರಿಗೆ ಚಿಕ್ಕಂದಿನಿಂದಲೇ ತಂದೆ ತಾಯಿ ಪ್ರೀತಿ ಸಿಗೋದಿಲ್ಲ. ಆ ಸಮಯದಲ್ಲಿ ನೆಹರು ಅವರ ನಿವಾಸಕ್ಕೆ ವೈನ್ ಸಪ್ಲೈ ಮಾಡುವ ನವಾಬ್ ಖಾನ್ ಮಗನಾದ ಫಿರೋಜ್ ಖಾನ್ ಜೊತೆ ಪರಿಚಯವಾಗಿ ನಂತರ ಪ್ರೀತಿಯಾಗತ್ತೆ. ಇವರಿಬ್ಬರೂ ಸೇರಿ ಲಂಡನ್ಗೆ ಹೋಗಿ ಅಲ್ಲಿ ಒಂದು ಮಸೀದಿಯಲ್ಲಿ ಮುಸ್ಲಿಂ ಸಂಪ್ರದಾಯದ ಪ್ರಕಾರವೇ ಮದುವೆ ಮಾಡಿಕೊಳ್ತಾರಂತೆ. ಇದರಿಂದ ಇಂದಿರಾ ನೆಹರು ಅವರು ತನ್ನ ಹೆಸರನ್ನ ಮಹೀಮುನ್ನಾ ಬೇಗಂ ಎಂದು ಬದಲಿಸಿಕೊಳ್ತಾರೆ. ಈ ವಿಷಯ ತಿಳಿದು ನೆಹರು ಗಾಂಧೀಜಿಯವರನ್ನ ಭೇಟಿಯಾಗ್ತಾರೆ. ಅವರೊಂದಿಗೆ ನನ್ನ ಮಗಳು ಒಬ್ಬ ಮುಸ್ಲಿಂ ಜೊತೆ ಮದುವೆಯಾಗಿದ್ದಾಳೆ, ಇದರಿಂದ ರಾಜಕೀಯವಾಗಿ ಪೆಟ್ಟು ಬೀಳತ್ತೆ, ಉಪಾಯವನ್ನ ಸೂಚಿಸಬೇಕು ಅಂತ ಗಾಂಧೀಜಿಯವರನ್ನ ಬೇಡ್ಕೊಳ್ತಾರೆ. ಆಗ ಮಹಾತ್ಮ ಗಾಂಧೀಜಿಯವರು ಫಿರೋಜ್ ಖಾನ್ರನ್ನ ದತ್ತು ತೆಗೆದುಕೊಳ್ತಾರೆ. ಇದರಿಂದ ಫಿರೋಜ್ ಖಾನ್ ಫಿರೋಜ್ ಗಾಂಧಿಯಾಗಿ ಬದಲಾಗ್ಬಿಡ್ತಾರೆ. ನಂತರ ಇವರಿಬ್ಬರಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ದೇಶದಲ್ಲೇ ಮತ್ತೆ ಮದುವೆಯಾಗತ್ತೆ. ಇದರಿಂದ ಇಂದಿರಾ ನೆಹರು ಹೆಸರು ಇಂದಿರಾ ಗಾಂಧಿಯಾಗಿ ಬದಲಾಗತ್ತೆ. ಇಂದಿಗೂ ಕೂಡ ಅದೇ ಹೆಸರನ್ನ ತಮ್ಮ ಮನೆತನದ ಹೆಸರಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದರೆ ರಾಜೀವ್ ಗಾಂಧಿ ಹುಟ್ಟಿದ ನಂತರ ಇವರಿಬ್ಬರ ಮಧ್ಯೆ ಭೇದಗಳು ಬಂದು ಬೇರೆ ಬೇರೆಯಾಗ್ತಾರೆ, ಅದು ಮಾತು ಬೇರೆ. ಆದರೆ ಡಿವೋರ್ಸ್ ಮಾತ್ರ ತೆಗೆದುಕೊಳ್ಳೋದಿಲ್ಲ. ಎಂ.ಒ. ಮತೈ ಬರೆದಿರುವ ಪುಸ್ತಕದಲ್ಲಿ 29ನೇ ಅಧ್ಯಾಯದಲ್ಲಿ ಶಿ ಎಂಬ ಹೆಸರಿನಿಂದ ಇಂದಿರಾ ಗಾಂಧಿಯ ಜೊತೆ ತನಗಿರುವ 12 ವರ್ಷದ ಅನುಭವವನ್ನ ಮತ್ತು ಕೆಲವು ರಹಸ್ಯಗಳನ್ನು ಹೇಳಿದ್ದಾರೆ. ಇವರು ತಮ್ಮ ಪುಸ್ತಕದಲ್ಲಿ ಇಂದಿರಾ ಗಾಂಧಿಯವರು ನನ್ನ ಜೊತೆ ಏನೆಂದು ಹೇಳಿದ್ದಾರಂದ್ರೆ, ನಾನು ನಿಮ್ಮ ಜೊತೆ ಸಮಯವನ್ನ ಕಳೆಯಬೇಕು ಅಂತ ಅಂದುಕೊಳ್ತಿದ್ದೇನೆ, ನನ್ನನ್ನು ಯಾವುದಾದ್ರೂ ಕಾಡಿಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಾನು ಒಬ್ಬ ಸ್ತ್ರೀಯರ ಜೊತೆ ಹೇಗೆ ಕಳೆಯಬೇಕು ಎಂಬುದರಲ್ಲಿ ನನಗೆ ಅನುಭವವಿಲ್ಲ ಎಂದು ಹೇಳಿದೆ. ಆಗ ಆಕೆ ನನಗೆ ಸೆಕ್ಸ್ ಮತ್ತು ಫಿಮೇಲ್ ಅನಟೋಮಿ ಎಂಬ 2 ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಹೀಗೆ ಇಂದಿರಾ ಗಾಂಧಿಯವರು ಆಗಿನಿಂದ ನನ್ನ ಜೊತೆ ಸಂಬಂಧವನ್ನು ಮುಂದುವರಿಸುತ್ತಾರೆ. ಆದರೆ ಒಂದು ದಿನ ಇಂದಿರಾ ಗಾಂಧಿ ತನ್ನ ಯೋಗ ಗುರುವಾಗಿರುವ ಧೀರೇಂದ್ರ ಬ್ರಹ್ಮಚಾರಿ ಜೊತೆ ಇರುವುದನ್ನು ನಾನು ಗಮನಿಸಿದೆ. ಆಗಿನಿಂದ ಆಕೆಯಿಂದ ನಾನು ದೂರವಾಗಿದ್ದೇನೆ ಎಂದು ಎಂ.ಒ. ಮತೈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇನ್ನು ಇಂದಿರಾ ಗಾಂಧಿಯವರ ದೊಡ್ಡ ಮಗನಾದ ರಾಜೀವ್ ಗಾಂಧಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದುತ್ತಾ ಇರುವಾಗ ಅದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರುವ ಸೋನಿಯಾ ಮೈನೋ ಎಂಬ ಯುವತಿಯ ಜೊತೆ ಆತನಿಗೆ ಪರಿಚಯ ಶುರುವಾಗುತ್ತೆ. ಆ ಪರಿಚಯವೇ ಕೆಲವು ದಿನಗಳ ನಂತರ ಪ್ರೀತಿಯಾಗಿ ಬದಲಾಗುತ್ತೆ. ಆದರೆ ಸೋನಿಯಾ ಮೈನೋ ರಾಜೀವ್ ಗಾಂಧಿಗಿಂತ ಮುಂಚೆ ಫ್ರಾಂಕೋ ಲೂಯಿಸಸ್ ಎಂಬ ಇಟಾಲಿಯನ್ ಫುಟ್ಬಾಲ್ ಪ್ಲೇಯರ್ನ ಜೊತೆ ಅಫೇರ್ ಇಟ್ಕೊಂಡಿರ್ತಾಳೆ. ಆತ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡ್ತಾ ತಮ್ಮ ಪ್ರೀತಿ 4 ವರ್ಷಗಳವರೆಗೆ ಮುಂದುವರೆಸಿದ್ದೆವು, ಆದರೆ ಸೋನಿಯಾ ಇಂಗ್ಲೆಂಡ್ಗೆ ಹೋದ ನಂತರ ನನ್ನ ಜೊತೆ ಸರಿಯಾಗಿ ಮಾತನಾಡೋದನ್ನ ಬಿಟ್ಲು, ಆಗಿನಿಂದ ದೂರ ಇದ್ದೆವು ಅಂತ ಹೇಳ್ಕೊಂಡಿದ್ದಾರೆ. ನಂತರ ಇವರಿಬ್ಬರ ವಿವಾಹಕ್ಕೆ ಇಂದಿರಾ ಗಾಂಧಿಯವರು ಒಪ್ಪಿಕೊಳ್ಳಲ್ಲ. ಆದರೆ ಸೋನಿಯಾ ಮೈನೋ ತಂದೆ ತಾಯಿಗಳಾದ ಸ್ಟಿಫನ್ ಮೈನೋ ಮತ್ತು ಪಾವನೋ ಮೈನೋ ರಾಜೀವ್ ಗಾಂಧಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರನ್ನಾಗಿ ಕನ್ವರ್ಟ್ ಆದರೆ ನಾವು ಮದುವೆ ಮಾಡ್ತೀವಿ ಅಂತ ಕಂಡೀಷನ್ ಆಗ್ತಾರೆ. ಇದರಿಂದ ರಾಜೀವ್ ಗಾಂಧಿಗೆ ಬೇರೆ ದಾರಿ ಇಲ್ಲದೆ ತಮ್ಮ ಹೆಸರನ್ನ ರೊಬೆರ್ಟೋ ಎಂದು ಬದಲಾಯಿಸಿಕೊಂಡು ಸೋನಿಯಾ ಮೈನೋ ಅವರನ್ನ ಮದುವೆ ಮಾಡಿಕೊಳ್ತಾರೆ. ಇವರಿಬ್ಬರಿಗೆ ಹುಟ್ಟಿದ ಮಕ್ಕಳೇ ರೌಲ್ ಮತ್ತು ಆದರೆ ಇಂದಿರಾ ಗಾಂಧಿಯವರು ತಮ್ಮ ಕುಟುಂಬ ರಾಜಕೀಯ ಭವಿಷ್ಯದಲ್ಲಿ ಅಪಾಯದಲ್ಲಿ ಬೀಳುವ ಅವಕಾಶ ಇದೆ ಅಂತ ಭಾವಿಸಿ ರಾಜೀವ್ ಗಾಂಧಿ ಮತ್ತು ಕುಟುಂಬವನ್ನ ಭಾರತಕ್ಕೆ ಕರೆತಂದು ಹಿಂದೂ ಸಂಪ್ರದಾಯದ ಪ್ರಕಾರ ಮತ್ತೆ ಮದುವೆ ಮಾಡ್ತಾರೆ. ಇದರಿಂದ ಸೋನಿಯಾ ಮೈನೋ ಸೋನಿಯಾ ಗಾಂಧಿಯಾಗಿ, ರೌಲ್ ರಾಹುಲ್ ಗಾಂಧಿಯಾಗಿ, ಪ್ರಿಯಾಂಕಾ ಗಾಂಧಿಯಾಗಿ ತಮ್ಮ ಹೆಸರುಗಳನ್ನು ಬದಲಾಯಿಸಿಕೊಳ್ತಾರೆ. ಇಂದಿರಾ ಗಾಂಧಿ ಚಿಕ್ಕ ಮಗ ಸಂಜಯ್ ಗಾಂಧಿಯ ನಿಜವಾದ ಹೆಸರು ಸಂಜೀವ್ ಗಾಂಧಿ.
ಈತ ಲಂಡನ್ನಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಕಾರ್ ಕಳ್ಳತನದ ಕೇಸ್ನಲ್ಲಿ ಸಿಕ್ಕಾಕಿಕೊಳ್ತಾನೆ. ಸಂಜೀವ್ ಗಾಂಧಿಯನ್ನ ಜೈಲಿನಿಂದ ಬಿಡಿಸಿ ಭಾರತಕ್ಕೆ ಕರೆತರಬೇಕೆಂದು ಆಗಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಇಂದಿರಾ ಗಾಂಧಿಯವರು ಲಂಡನ್ನಲ್ಲಿರುವ ಇಂಡಿಯನ್ ಹೈ ಕಮಿಷನರ್ ಆಗಿರುವ ಕೃಷ್ಣ ಮೆನನ್ ಮೇಲೆ ಪ್ರೆಷರ್ ಹಾಕ್ತಾರೆ. ಇದರಿಂದ ಕೃಷ್ಣ ಮೆನನ್ ಸಂಜೀವ್ ಗಾಂಧಿ ಹೆಸರನ್ನ ಸಂಜಯ್ ಗಾಂಧಿಯಾಗಿ ಬದಲಿಸಿ ಹೊಸ ಪಾಸ್ಪೋರ್ಟ್ ಸೃಷ್ಟಿ ಮಾಡಿ ಭಾರತಕ್ಕೆ ಕರ್ಕೊಂಡು ಬರ್ತಾರೆ. KN ರಾವ್ ಬರೆದಿರುವ ದ ನೆಹರು ಡೈನಾಸ್ಟಿ ಪ್ರಕಾರ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯವರ ಸಂತಾನ ಅಲ್ಲ ಅಂದು ಹಾಗೂ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಆಗಿರುವ ಮೊಹಮ್ಮದ್ ಯುನೂಸ್ ರವರ ಸಂತಾನ ಅಂತ ಹೇಳಿದ್ದಾರೆ. ಹಾಗೆಯೇ ಮೊಹಮ್ಮದ್ ಯುನೂಸ್ ಬರೆದಿರುವ ಸರ್ಫನ್ಸ್ ಫ್ಯಾಷನ್ ಅಂಡ್ ಪಾಲಿಟಿಕ್ಸ್ ಪುಸ್ತಕದಲ್ಲಿ ಸಂಜಯ್ ಗಾಂಧಿ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಬೆಳೆದಿದ್ದಾನೆ ಎಂದು ಸುನ್ನತಿಯನ್ನು ಕೂಡ ಮಾಡಿಸಿಕೊಂಡಿದ್ದಾನೆ ಎಂದು ಹೇಳಿದ್ದಾರೆ. ಸಂಜಯ್ ಗಾಂಧಿ ಆಗಿನ ಮಾಡೆಲ್ ಮತ್ತು ಆರ್ಮಿ ಆಫೀಸರ್ ಟರ್ಲೋಕೆಂಟ್ ಸಿಂಗ್ ಆನಂದ್ ರವರ ಮಗಳಾಗಿರುವ ಮೇನಕಾ ಗಾಂಧಿಯವರನ್ನ ಪ್ರೀತಿಸುತ್ತಾರೆ. ಇವರ ಮದುವೆಗೆ ಮೊಹಮ್ಮದ್ ಯುನೇಸ್ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಈತ ಸಂಜಯ್ ಗಾಂಧಿಗೋಸ್ಕರ ಆಲ್ರೆಡಿ ಒಬ್ಬ ಮುಸ್ಲಿಂ ಯುವತಿಯನ್ನ ನೋಡ್ತಾ ಇರ್ತಾನೆ. ಮೇನಕಾ ಅಂದ್ರೆ ಇಂದ್ರ ಸಭೆಯಲ್ಲಿ ನಾಟ್ಯ ಮಾಡುವ ಡಾನ್ಸರ್ ಹೆಸರಾಗಿರೋದ್ರಿಂದ ಆ ಹೆಸರು ಇಂದಿರಾ ಗಾಂಧಿಗೆ ಇಷ್ಟವಾಗೋದಿಲ್ಲ. ಆದರೂ ಕೂಡ ಇವರ ವಿವಾಹ ಸಂಜಯ್ ಗಾಂಧಿಯ ಬಲವಂತದಿಂದ ಮೊಹಮ್ಮದ್ ಯುನೇಸ್ ಅವರ ಮನೆಯ ಹತ್ರ ನಡೆಯುತ್ತೆ. ಆದರೆ ಮದುವೆಯಾದ 6 ವರ್ಷಗಳ ನಂತರ ಸಂಜಯ್ ಗಾಂಧಿ ಒಂದು ಪ್ಲೇನ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗ್ತಾನೆ. ಸಂಜಯ್ ಗಾಂಧಿಗೆ ತನ್ನ ಅಸಲಿ ತಂದೆಯ ಹೆಸರು ಮತ್ತು ದೇಶಕ್ಕೆ ಗೊತ್ತಿರದ ಇಂದಿರಾ ಗಾಂಧಿಯ ಸೀಕ್ರೆಟ್ ಗೊತ್ತಾಗುವುದರಿಂದ ಆತ ಇಂದಿರಾ ಗಾಂಧಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಸ್ತಾ ಇದ್ದ. ಆ ಕಾರಣದಿಂದಾಗಿಯೇ ಇಂದಿರಾ ಗಾಂಧಿ ಸಂಜಯ್ ಗಾಂಧಿಯನ್ನ ಸಾಯಿಸಿದ್ದಾಳೆ ಅಂತ ಆತ ಸತ್ತು ಹೋದ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ನಡೆಯದ ಹಾಗೆ ನೋಡಿಕೊಂಡಿದ್ದಾಳೆ ಎಂದು ಕೆಲವು ಕಾನ್ಸ್ಪಿರೆನ್ಸಿ ಥಿಯರಿಗಳು ಇವೆ. ಮೇನಕಾ ಗಾಂಧಿಯವರು ತನ್ನ ಗಂಡ ಸತ್ತ ನಂತರ ಇಂದಿರಾ ಗಾಂಧಿಯವರು ಯಾವತ್ತೂ ಕೂಡ ನನ್ನನ್ನು ಮನೆಯ ಸೊಸೆಯಾಗಿ ಗುರುತಿಸಲಿಲ್ಲ, ಅದಕ್ಕಾಗಿಯೇ ದೂರ ಬದುಕುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಮೇನಕಾ ಗಾಂಧಿ ಮತ್ತು ಆಕೆಯ ಮಗನಾದ ವರುಣ್ ಗಾಂಧಿ ಪ್ರಸ್ತುತ ಬಿಜೆಪಿ ಪಾರ್ಟಿಯಲ್ಲಿ ಇದ್ದಾರೆ. ಸೊ ನೋಡೋದ್ರಲ್ಲ, ನೆಹರು ಕುಟುಂಬದ ಬಗ್ಗೆ ಯಾರಿಗೂ ಗೊತ್ತಿರದ ಕೆಲವು ಸತ್ಯಗಳು. ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಇದರಿಂದ ನಮಗೆ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಕೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.